ಅನಿಷ್ಟ ಎಂದವರ ಮುಂದೆ ನಮ್ಮಿಷ್ಟದಂತೆ ಸಾಗಿ ಅದೃಷ್ಟ ಎನ್ನುವಂತೆ ಬದುಕಿ ತೋರಿಸಬೇಕು. ನನ್ನ ಕೋಪದ ಹಿಂದೆ ಇರುವ ಕಾಳಜಿಯನ್ನು ನೀ ಅರಿತು, ನಿನ್ನ ಮೌನದ ಹಿಂದೆ ಇರುವ ಭಾವನೆಯನ್ನು ನಾನು ತಿಳಿದು, ನನಗೆ ನೀನು ನಿನಗೆ ನಾನು ಎಂಬ ನಂಬಿಕೆ ಉಳಿದರೆ ಸಂಸಾರವೇ ಸ್ವರ್ಗ ಅಲ್ಲವೇ? ಶಿಕ್ಷಣ ಎನ್ನುವುದು ಹಾಗಲಕಾಯಿ ಇದ್ದಂತೆ, ತಿನ್ನಲು ಬೇಸರ, ತಿಂದರೆ ಆರೋಗ್ಯಕ್ಕೆ ಹಿತಕರ. ಇದನ್ನು ನೀವು ಮರೆಯಬೇಡಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸಮಸ್ಯೆಗಳನ್ನು ಎದುರಿಸದೆ ಸರಿದರೆ ಸ್ವಾಭಿಮಾನಕ್ಕೆ ಅವಮಾನ. ಪರಿಹಾರ ಹುಡುಕಿ ಎದುರಿಸಿದರೆ ಬದುಕಿಗೆ ಒಂದು ಸನ್ಮಾನ ಎನ್ನುವುದು ದೊರೆಯುವುದು. ದಡ್ಡನಂತೆಯೇ ಇರು, ದಡ ಮುಟ್ಟುವವರೆಗೂ, ದುಡ್ಡು ಮಾಡುವವರೆಗೂ. ನೀನು ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದು ಎನ್ನುವ ಸತ್ಯವನ್ನು ಅರಿತು ಜೀವನದಲ್ಲಿ ಮಾತನಾಡುವುದನ್ನು ನೋಡಬೇಕು. ತಾಯಿಯ ಕಣ್ಣಲ್ಲಿ 1000 ಕನಸುಗಳು ಇದ್ದರೂ ಕೂಡ ಮಗನ ದಾರಿಯನ್ನೇ ನೋಡುತ್ತಾಳೆ. ಮಗ ದೂರವಿದ್ದರೂ ಅವನ ನೆನಪಿನಲ್ಲಿಯೇ ಪ್ರತಿದಿನ ಬದುಕುತ್ತಾಳೆ. ಅಂತಹ ತಾಯಿಯನ್ನು ನೀವು ಬೆಳೆದ ನಂತರದಲ್ಲಿ ಎಂದಿಗೂ ಕೂಡ ಅನಾಥಾಶ್ರಮಕ್ಕೆ ಸೇರಿಸುವುದಕ್ಕೆ ಹೋಗಬೇಡಿ. ಪ್ರಪಂಚಕ್ಕೆ ತೋರಿಸಬೇಕು ಎಂದು ಮನೆ ಕಟ್ಟಿದಾತ ಮನೆಯ ಪತ್ರ ಬ್ಯಾಂಕಿನಲ್ಲಿ ಇತ್ತು, ನಾನು ಖುಷಿಯಲ್ಲಿ ಇದ್ದೇನೆ ಎಂದು ತೋರಿಸುತ್ತಿದ್ದವನ ನೋವು ಆತನ ತಲೆ ದಿಂಬಿಗೆ ಮಾತ್ರ ತಿಳಿದಿತ್ತು ಎನ್ನುವುದು ಅವನಿಗೆ ಮಾತ್ರ ಗೊತ್ತಿತ್ತು. ಬೇಗನೆ ಎದ್ದು ಬೇಗನೆ ಜೀವನವನ್ನು ಆರಂಭಿಸಿ. ಹಣ ಸಾಲದು ಎಂದು ಸಾಲ ಮಾಡುವ ಬದಲು ದುಡ್ಡಿಲ್ಲ ಅಂತ ದುಡಿ, ಉದ್ಧಾರ ಆಗುತ್ತೀಯ. ಒಂಟಿ ಮನಸ್ಸಿಗೆ ಅರ್ಥ ಆಯಿತಂತೆ. ಜನ ಬರುವುದು ಒಂದು, ಹಣ ಇದ್ದಾಗ ಇನ್ನೊಂದು. ಹೆಣವಾದಾಗ ಬುದ್ಧಿ ಇದ್ದವನು ಯುದ್ಧವನ್ನು ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ, ಆದರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ಲುತ್ತಾನೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಎನ್ನುವುದು ತುಂಬಾ ಮುಖ್ಯ. ಕಷ್ಟಗಳನ್ನು ಹೇಳಿಕೊಳ್ಳಬೇಡ, ಇಷ್ಟವನ್ನು ಮುಚ್ಚಿ ಇಡಬೇಡ, ಅರಿಯುವವರ ಮಾತಿಗೆ ಮರುಳಾಗಬೇಡ. ನಿನ್ನನ್ನು ಲೆಕ್ಕಿಸಿದವರ ಮುಂದೆ ಯಾವತ್ತೂ ಕೂಡ ಹೋಗಲೇಬೇಡ. ಜೀವನದಲ್ಲಿ ಎಲ್ಲೇ ಹೋದರೂ ಕೂಡ ನಿನಗೆ ಗೌರವ ಎನ್ನುವುದು ಇರಬೇಕು. ಅಂತ ಕಡೆಗೆ ಮಾತ್ರ ನೀನು ನಿನ್ನ ಹೆಜ್ಜೆಯನ್ನು ಇಡಬೇಕು. ಒಂದು ದಿನ ಕಾಗೆ ಹೇಳಿತ್ತಂತೆ, ಉಸಿರಿದ್ದಾಗ ನನ್ನ ಕಂಡರೆ ಓಡಿಸುವಂತಹ ಮನುಷ್ಯರು ಉಸಿರು ನಿಂತಾಗ ನನಗಾಗಿಯೇ ಕಾಯುವವರು. ಎಲ್ಲದಕ್ಕೂ ಕೂಡ ಸಮಯ ಎನ್ನುವುದು ಬಂದೇ ಬರುತ್ತದೆ ಎಂದು ಕಾಯುವ ತಾಳ್ಮೆ ಎನ್ನುವುದು ಇರಬೇಕು ಅಷ್ಟೇ. ಬಿಟ್ಟಿದವರಿಗೆ ಕೆಟ್ಟದ್ದನ್ನು ಬಯಸೋ ವ್ಯಕ್ತಿತ್ವ ನನ್ನದಲ್ಲ, ನನ್ನ ಜೊತೆ ಬದುಕೋ ಅದೃಷ್ಟ ಅವರಿಗಿಲ್ಲ ಅಂತ ನಡೆಯುವ ಮನಸ್ಥಿತಿ ನಮ್ಮದು. ಇದನ್ನು ಅರಿತು ಜೀವನವನ್ನು ಮಾಡಿ. ಹೇಳುವಷ್ಟು ಹೇಳಿ ಸುಮ್ಮನೆ ಇರಬೇಕು. ಏಕೆಂದರೆ ಗಂಧವ ಮತ್ತಿದರೂ ಕೂಡ ಸುಗಂಧ ಬೀರದ ಹೊಳೆಯ ತಿದ್ದುವ ಯತ್ನ ಮಾಡಿದನಂತೆ. ಯಾವ ಏನು ಅಂದುಕೊಂಡರೂ ಕೂಡ ಪರವಾಗಿಲ್ಲ ಅಣ್ಣ, ಕಷ್ಟಪಡು. ನಮ್ಮ ಪರಿಸ್ಥಿತಿ ಏನು ಅಂತ ನಮಗೆ ಮಾತ್ರ ಗೊತ್ತಿರುತ್ತದೆ. ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀಯ. ಆಸೆ ಏನು ಗುರು, ಎಲ್ಲರಿಗೂ ಕೂಡ ಇರುತ್ತದೆ, ಆದರೆ ಅದೃಷ್ಟ ಬೇಕಲ್ಲವೇ? ಜೀವನದಲ್ಲಿ ನೀವು ಎಲ್ಲವನ್ನ ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಕೇವಲ ಅದೃಷ್ಟದಿಂದ ಮಾತ್ರ ಸಾಲದು, ಆಗುವುದಿಲ್ಲ. ಜೀವನದಲ್ಲಿ ಪ್ರಯತ್ನ ಪಡುವುದನ್ನು ಕೂಡ ಮನುಷ್ಯನಾದವನು ಕಲಿಯಬೇಕಾಗಿರುವುದು ತುಂಬಾ ಮಹತ್ವವಾಗಿರುವಂಥದ್ದು. ಪ್ರಯತ್ನ ಪಟ್ಟಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ನೀವು ಮರೆಯುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ನೀವು ಮುಂದುವರಿಯುವುದನ್ನು ನೋಡಬೇಕು. ಅಂದಾಗ ಯಾರಿಗೆ ಯಾವುದನ್ನು ಹೇಗೆ ಕೊಡಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಇದ್ದವರು ಬದಲಾವಣೆ ಆಗುತ್ತಿದ್ದಾರೆ ಎಂದು ಬೇಸರಗೊಳ್ಳುವುದಕ್ಕೆ ಹೋಗಬೇಡಿ. ಬದಲಾಗುವವರು ಆಗಲಿ ಬಿಡಿ. ಜನರು ಬಣ್ಣವನ್ನು ಬದಲಾಯಿಸಿದರೆ ದೇವರು ಶ್ರೀಕೃಷ್ಣ ಪರಮಾತ್ಮನು ಅವನು ಜಗತ್ತನ್ನೇ ಬದಲಾಯಿಸುತ್ತಾನೆ, ಸಮಯವನ್ನೇ ಬದಲಾಯಿಸುತ್ತಾನೆ. ಯಾರಿಗೆ ಏನನ್ನ ಕೊಡಬೇಕು, ಯಾರಿಗೆ ಏನನ್ನ ಕೊಡಬಾರದು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಅವನ ಮುಂದೆ ಎಲ್ಲವೂ ಕೂಡ ನಶ್ವರರು.
ಯಾರಿಗೂ ಕೂಡ ಏನನ್ನೂ ಕೊಟ್ಟೆ ಎಂದು ಅಹಂಕಾರವನ್ನು ಪಡಬೇಡ. ಯಾರಿಗೆ ಗೊತ್ತು, ನೀವು ಕೊಡುತ್ತಾ ಇರುವಿರೋ ಅಥವಾ ಹಳೆ ಜನ್ಮದ ಸಾಲವನ್ನು ತೀರಿಸುತ್ತಾ ಇರುವಿರೋ ಎಂದು. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಬದಲಾಗಬೇಕು. ಪರಿಸ್ಥಿತಿ ಬದಲಾಗಬೇಕು ಅಂದರೆ ಕಾಲ ಬದಲಾಗಬೇಕು. ಕಾಲ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸುವ ಸಹಿಸುವ ತಾಳ್ಮೆ ಇರಬೇಕು. ತಾಳ್ಮೆ ಮೈಗೂಡಬೇಕಾದರೆ ಪರಮಾತ್ಮನ ಮೇಲೆ ನಂಬಿಕೆ ಎನ್ನುವುದು ನಿಮ್ಮಲ್ಲಿ ಗಟ್ಟಿಯಾಗಿ ಇರಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಮುಖವಾಡ ಧರಿಸಿದ ಜನರ ನಡುವೆ ಯಾರು ನೈಜ ಯಾರು ನಕಲಿ ಎಂದು ಯೋಚಿಸುತ್ತಾ ಸಮಯವನ್ನು ಕಳೆಯಬೇಡ. ನಿನಗೆ ಮೋಸ ಮಾಡಿದವರನ್ನು ಕಾಲವೇ ನೋಡಿಕೊಳ್ಳುತ್ತದೆ. ನೀನು ಕೇವಲ ನಿನ್ನ ನಿಷ್ಕಲ್ಮಶವಾಗಿರುವಂತಹ ಮನಸ್ಸನ್ನು ಕಾಪಾಡಿಕೋ. ನಿನ್ನ ಒಳ್ಳೆಯತನಕ್ಕೆ ಎಂದಿಗೂ ಕೂಡ ಸೋಲು ಎನ್ನುವುದು ಬರದೇ ಇರುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಒಂದು ಬಾಗಿಲು ಮುಚ್ಚಿದರೆ ಬದುಕು ಮುಗಿದು ಹೋಯಿತು ಎಂದು ಅಂದುಕೊಳ್ಳುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇರಲಿ. ನಿನ್ನ ಈಗಿನ ಸೋಲು ಮುಂದಿನ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವಂತಹ ಸಿದ್ಧತೆ ಅಷ್ಟೇ ಎನ್ನುವುದನ್ನು ಮರೆಯಬೇಡ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಎನ್ನುವುದೇ ಇಲ್ಲ. ಮನಸ್ಸಿಗೆ ಮದವೇರಿದಾಗ ನಾವು ಒಮ್ಮೆಯಾದರೂ ಕೂಡ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಅದೆಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ವಿನಃ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಯಾರೂ ನೋಡುತ್ತಿಲ್ಲವೆಂದು ತಪ್ಪು ಮಾಡಬೇಕು. ಕಾಲದ ಪ್ರತಿಯೊಂದು ಕ್ಷಣವೂ ಕೂಡ ನಿನ್ನ ಕರ್ಮಕ್ಕೆ ಸಾಕ್ಷಿಯಾಗಿ ಇರುತ್ತದೆ. ನೀನು ಬಿತ್ತಿದ ಬೀಜವೇ ನಿನಗೆ ಮರವಾಗಿ ಫಲವನ್ನು ನೀಡುವಂತೆ ನೀನು ಮಾಡಿದ ಒಳ್ಳೆಯ ಕೆಲಸಗಳು ಒಂದು ದಿನ ನಿನ್ನ ಕಷ್ಟ ಕಾಲಕ್ಕೆ ರಕ್ಷಣೆಯಾಗಿ ನಿಲ್ಲುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನಗೆ ನನ್ನ ಕರ್ತವ್ಯವನ್ನು ನೆರವೇರಿಸುವ ಹಕ್ಕು ಇದೆ, ಆದರೆ ಅದರ ಫಲದ ಮೇಲೆ ಹಕ್ಕು ಇಲ್ಲ. ನಿನ್ನ ಕ್ರಿಯೆಗಳ ಫಲಕ್ಕೆ ನೀನೇ ಕಾರಣ ಎಂದು ಎಂದೆಂದಿಗೂ ಕೂಡ ಭಾವಿಸಬೇಡ. ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಅಂತಸ್ತು ನೋಡಿ ಯಾರಿಗೂ ಕೂಡ ಅಳಿಯಬೇಡ. ಅಮಾಯಕರ ಮನಸ್ಸುಗಳನ್ನು ನೋಯಿಸಬೇಡ. ನಿನ್ನಲ್ಲಿ ಧನವಿದೆಯೇ ಎಂದು ಹೆಮ್ಮೆಯನ್ನ ಪಡಬೇಡ. ಸಾತ್ವಿಕನಲ್ಲಿ ತಪ್ಪುಗಳನ್ನು ಹುಡುಕಬೇಡ. ದೈವ ಭಕ್ತರಲ್ಲಿ ಹುಳುಕನ್ನು ತೋರಿಸಬೇಡ. ನಿನ್ನಲ್ಲಿ ಎಷ್ಟು ಧನವಿದ್ದರೂ ಕೂಡ ಅದು ಎಲ್ಲಿಯವರೆಗೆ ಮಾತ್ರ ಹೇ ಮನುಷ್ಯ ಕೊಂಡೊಯ್ಯುವೆ ನೀ ಪಾಪ ಪುಣ್ಯಗಳ ಗಂಟು ಮಾತ್ರ ಎನ್ನುವುದನ್ನು ಮರೆಯಬೇಡ. ಅತಿಯಾದ ಆಸೆ ಮತ್ತು ಸಿಟ್ಟು ನಾಶಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ಯಾವುದೂ ಕೂಡ ಇಲ್ಲಿ ಅತಿಯಾಗಬಾರದು. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾಗಿರುವಂತಹ ಮೂರ್ತಿಯಾಗುತ್ತದೆ, ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದಂತಹ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸಿ ಬಿಡುತ್ತದೆ. ಕಷ್ಟಪಟ್ಟು ದುಡಿದವನಿಗೆ ಮಾತ್ರ ಹಣದ ಬೆಲೆ ಗೊತ್ತಿರುತ್ತದೆ. ಇಷ್ಟಪಟ್ಟು ಪ್ರೀತಿಸಿದವನಿಗೆ ಮಾತ್ರ ಪ್ರೀತಿಯ ಬೆಲೆ ತಿಳಿಯುತ್ತದೆ. ಯಾವ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಲೆಕ್ಕಿಸದೆ ನಿಮಗಾಗಿ ಪದೇ ಪದೇ ಹಂಬಲಿಸುತ್ತಾನೆಯೋ ಅಂತಹ ವ್ಯಕ್ತಿಗಳನ್ನು ಎಂದಿಗೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಆ ವ್ಯಕ್ತಿ ನಿಮಗಾಗಿ ತಮ್ಮ ಆತ್ಮ ಗೌರವವನ್ನು ಕೂಡ ಕಳೆದುಕೊಂಡು ಇರುತ್ತಾರೆ. ಅಂತಹ ವ್ಯಕ್ತಿಗಳು ಸಿಗುವುದು ತುಂಬಾ ಅಪರೂಪ. ನಿಂದಿಸಿದವರನ್ನು ನಿಂದಿಸಿ, ಹಂಗಿಸಿದವರನ್ನು ಹಂಗಿಸಿ. ಸರಿಸಮನಾಗಲು ಹೋಗಬೇಡ. ಕನಿಷ್ಠನಾಗಲು ಕೂಡ ಕ್ಷಣ ಸಾಕು. ಶ್ರೇಷ್ಠನಾಗಲು ಮನುಷ್ಯ ಜನ್ಮ ಸಾಲದು ಎನ್ನುವುದನ್ನು ನೀನು ಅರಿತು ಜೀವನವನ್ನು ಮಾಡು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಇತರರ ಆಡಂಬರದ ಜೀವನವನ್ನು ನೋಡಿ ನಿನ್ನ ಬದುಕನ್ನು ಕೀಳಾಗಿ ಕಾಣಬೇಡ. ಪ್ರತಿಯೊಬ್ಬರ ಪಯಣವೂ ಕೂಡ ವಿಭಿನ್ನವಾಗಿಯೇ ಇರುತ್ತದೆ. ನಿನಗೆ ಸಿಕ್ಕಿರುವ ಜೀವನವೇ ಒಂದು ಅದ್ಭುತವಾಗಿರುವಂತಹ ಕೊಡುಗೆ. ನಿನ್ನನ್ನು ನೀನು ಗೌರವಿಸುವುದನ್ನು ಮೊದಲು ಕಲಿತುಕೋ. ಕೊಟ್ಟ ಮಾತಿಗೆ ಬದ್ಧರಾಗಿ ಇರಿ, ಆದರೆ ಕಣ್ಣೆದುರು ತಪ್ಪು ನಡೆಯುವಾಗ ಅದರ ವಿರುದ್ಧ ಪ್ರತಿಧ್ವನಿಸಿ. ಏಕೆಂದರೆ ಪ್ರತಿಜ್ಞೆಗಿಂತ ತಪ್ಪು ನಡೆಯದಂತೆ ನೋಡಿಕೊಳ್ಳುವುದೇ ನಿಜವಾದ ಧರ್ಮ. ಧರ್ಮಕ್ಕಿಂತ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಯಾವುದೂ ಕೂಡ ಇಲ್ಲ. ದಾರಿ ಸರಿಯಿಲ್ಲ ಅಂತ ನಿಂತರೆ ನಡೆಯುವುದಕ್ಕೆ ಆಗುವುದಿಲ್ಲ. ಮನಸ್ಸು ಸರಿಯಿಲ್ಲ ಅಂತ ನಿಂತರೆ ಜೀವನ ಸಾಗಿಸುವುದಕ್ಕೆ ಆಗುವುದೇ ಇಲ್ಲ. ಕಷ್ಟ ಬಂತು ಅಂತ ಕುಳಿತುಕೊಂಡರೆ ಎದ್ದು ನಿಲ್ಲುವುದಕ್ಕೆ ಆಗುವುದಿಲ್ಲ. ನಿನ್ನ ಬದುಕಿನ ಪರೀಕ್ಷೆಗೆ ನೀನೇ ಹೊಣೆ. ಅದನ್ನು ನೀನೇ ಎದುರಿಸಿ ನಿಲ್ಲುವುದನ್ನು ನೀನು ಕಲಿಯಬೇಕು.
ಕೆಲವರು ನಿಮ್ಮನ್ನು ಬಿಟ್ಟು ಹೋಗಬಹುದು, ಕೆಲವರು ನಿಮ್ಮ ಹೃದಯಕ್ಕೆ ನೋವು ಕೊಡಬಹುದು. ಆದರೆ ಹೋಗಬೇಕಾದವರು ಹೋಗುತ್ತಾರೆ, ಉಳಿಯಬೇಕಾದವರು ಎಂದೆಂದಿಗೂ ಕೂಡ ನಿನ್ನ ಜೊತೆಗೆ ಇರುತ್ತಾರೆ. ಯಾರನ್ನ ಬಲವಂತವಾಗಿ ಹಿಡಿದುಕೊಳ್ಳಬೇಡ. ಪ್ರೀತಿ ಅಂದರೆ ಸ್ವಾರ್ಥವಲ್ಲ, ಅರ್ಥ ಮಾಡಿಕೊಳ್ಳುವುದು. ಅಂತಹ ಪ್ರೀತಿ ನಿನಗೆ ಸಿಕ್ಕರೆ ಅಥವಾ ಸಿಕ್ಕಿದೆ ಎಂದರೆ ಖಂಡಿತವಾಗಿಯೂ ಕೂಡ ನೀನು ಆ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕು. ಬೇರೆಯವರ ಯಶಸ್ಸನ್ನು ನೋಡಿ ನಿಮ್ಮ ಜೀವನವನ್ನು ಕೀಳಾಗಿ ಕಾಣಬೇಡಿ. ಕೃಷ್ಣ ಎಲ್ಲರಿಗೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಅದೃಷ್ಟವನ್ನು ನೀಡುತ್ತಾನೆ. ಹೂವುಗಳು ಅರಳಲು ಅದರದ್ದೇ ಆದಂತಹ ಸಮಯ ಬೇಕು. ನಿಮ್ಮ ಸಮಯವೂ ಕೂಡ ಬರುತ್ತದೆ. ಅಲ್ಲಿಯವರೆಗೆ ನಿಮ್ಮಲ್ಲಿ ಸಮಾಧಾನ ಎನ್ನುವುದು ಇರಲೇಬೇಕು. ಜೀವನವನ್ನು ನೀವು ಬದಲಿಸಿಕೊಳ್ಳಬೇಕು. ಮನುಷ್ಯನ ನಿಗ್ರಹಿಸುವುದೇ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ವಸ್ತು. ಮನಸ್ಸನ್ನು ನೀವು ನಿಗ್ರಹಿಸುವುದನ್ನು ಕಲಿಯಬೇಕು. ಮನುಷ್ಯನನ್ನು ಕೂಡ ನಿಗ್ರಹಿಸುವುದನ್ನು ಕಲಿಯಬೇಕು. ಸೋಮಾರಿತನವೇ ನಿನ್ನ ನಿಜವಾದ ಶತ್ರು. ಶ್ರದ್ಧೆಯಿಂದ ಮಾಡಿದ ಕೆಲಸವೇ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮಾನಸಿಕ ಪ್ರಶಾಂತತೆ ಇಲ್ಲದೆ ಇದ್ದರೆ ಎಲ್ಲವೂ ಕೂಡ ವ್ಯರ್ಥ. ಧೈರ್ಯವಂತ ಒಮ್ಮೆ ಮಾತ್ರ ಮರಣಿಸುತ್ತಾನೆ, ಹೇಳಿ ಪ್ರತಿದಿನ ಮರಣಿಸುತ್ತಲೇ ಇರುತ್ತಾನೆ. ಹಣಕ್ಕಿಂತ ದೊಡ್ಡದ್ದು ನಿನ್ನ ವ್ಯಕ್ತಿತ್ವ. ಈ ವ್ಯಕ್ತಿತ್ವವನ್ನು ನೀನು ರೂಪಿಸಿಕೊಳ್ಳುವುದನ್ನು ನೋಡಬೇಕು. ಕೆಲವು ಜನರ ನಿಜ ಬಣ್ಣಗಳು ನಮಗೆ ತಿಳಿದರೂ ಕೂಡ ತಿಳಿಯದ ಹಾಗೆ ನಾವು ಮೌನವಾಗಿಯೇ ಇರುತ್ತೇವೆ. ಏಕೆಂದರೆ ಯಾರನ್ನಾದರೂ ತಗ್ಗಿಸಿ ಮಾತನಾಡುವುದು ನಮ್ಮ ಸಂಸ್ಕಾರವಲ್ಲ. ನಾವು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದ್ದಾಗ ದೇವರು ನಮಗೆ ಎಲ್ಲಿ ಯಾವುದನ್ನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ದೇಹ ದಣಿಯಬಹುದು, ಮನಸ್ಸು ಕುಗ್ಗಬಹುದು, ಆದರೆ ಆತ್ಮದ ಮೇಲಿನ ನಂಬಿಕೆ ಉಳಿದರೆ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಾನು ಇಲ್ಲದೇ ಇರುವಾಗಲೂ ಕೂಡ ಪ್ರಪಂಚವಿದ್ದು, ನಾನು ಬಂದು ಹೋದ ಮೇಲೆಯೂ ಕೂಡ ಪ್ರಪಂಚವಿರುತ್ತದೆ ಎಂಬ ಸತ್ಯವನ್ನು ಅರಿತವನು ಯಾವತ್ತಿಗೂ ಕೂಡ ಅಹಂಕಾರಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನದು ಎನ್ನುವ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು ಎಂದು ದೇವರು ಹೇಳುತ್ತಾನೆ. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ. ಅನ್ಯಾಯವನ್ನು ಯಾರಿಗೂ ಕೂಡ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಕಾದು ನೋಡಬೇಕು ಅಷ್ಟೇ. ನೀವು ಶ್ರದ್ಧೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ದೇವರು ನಿಮಗೆ ಯಾವ ಸಂದರ್ಭದಲ್ಲಿ ಯಾವುದನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನಿನ್ನ ಸಂತೋಷವನ್ನು ಪರಿಸ್ಥಿತಿಗಳ ಕೈಗೆ ಕೊಡಬೇಡ. ಪರಿಸ್ಥಿತಿಗಳು ಬದಲಾದಾಗ ಸಂತೋಷವೂ ಕೂಡ ಬದಲಾವಣೆ ಆಗುತ್ತದೆ. ಗೀತೆ ಹೇಳುವುದು, ಮನಸ್ಸು ಸ್ಥಿರವಾಗಿ ಇದ್ದರೆ ಯಾವುದೇ ಬಿರುಗಾಳಿ ನಿನ್ನನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂದು. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದು ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಂಕರವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ಉತ್ತರವನ್ನು ಕೊಡುತ್ತಾನೆ. ನೀವು ನೋಡಬೇಕು ಅಷ್ಟೇ. ಮಾಡಿದ ಕೆಲಸ ತಪ್ಪು ಅಂತ ಗೊತ್ತಿದ್ದು ಮಾಡಿದ್ದನ್ನು ಯಾರೂ ನೋಡಿಲ್ಲ ಅಂತ ಅಂದುಕೊಂಡರೆ ಕರ್ಮ ನಗುತ್ತಾ ಹೇಳುವುದಂತೆ, ನೀನೆಲ್ಲಿ ಇರುವೆಯೋ ನಾನು ಅಲ್ಲೇ ಇರುವೆ ಎಂದು. ನೀನು ಕೊಡುವಷ್ಟು ಬೆಳೆಯದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇರುವುದರಲ್ಲಿಯೇ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿ ಇದ್ದರೆ ಪರಮಾತ್ಮ ನೀನು ಸಾಕು ಎನ್ನುವಷ್ಟನ್ನು ಕೊಟ್ಟೇ ಕೊಡುತ್ತಾನೆ. ಕೋಪ ಎನ್ನುವುದು ನಿನ್ನಲ್ಲೇ ನೀನೇ ಸುಟ್ಟುಕೊಳ್ಳುವಂತಹ ಬೆಂಕಿ. ಕ್ಷಮೆ ಎನ್ನುವುದು ಆತ್ಮಕ್ಕೆ ಲೇಪಿಸುವಂತಹ ಶ್ರೀಗಂಧ. ಎದುರಿಸಿದವರ ತಪ್ಪುಗಳನ್ನು, ಎದುರಿಗೆ ಇರುವವರ ತಪ್ಪುಗಳನ್ನು ಕ್ಷಮಿಸುವ ದೊಡ್ಡ ಗುಣ ಬೆಳೆಸಿಕೊ. ನಿನ್ನ ಆಧ್ಯಾತ್ಮಿಕವಾಗಿರುವಂತಹ ಪಯಣದ ಮೊದಲ ಮೆಟ್ಟಿಲೆ ಈ ವಿಶಾಲವಾಗಿರುವಂತಹ ಮನೋಧೋರಣೆ ಎನ್ನುವುದನ್ನು ನೀನು ಎಂದಿಗೂ ಕೂಡ ಮರೆಯಬೇಡ. ಬಲಗೈ ಮಾಡುವ ದಾನ ಎಡಗೈಗೆ ತಿಳಿಯದಂತೆ ಇರಲಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀನು ಮಾಡಿರುವಂತಹ ಪುಣ್ಯ ಸಹಾಯವು ಬ್ರಹ್ಮಾಂಡದ ಶಕ್ತಿಯನ್ನು ನಿನ್ನ ಪರವಾಗಿ ನಿಲ್ಲಿಸುತ್ತದೆ. ಗೌರವಕ್ಕಾಗಿ ಕೆಲಸ ಮಾಡಬೇಡ, ಆತ್ಮತೃಪ್ತಿಗಾಗಿ ಕೆಲಸವನ್ನು ಮಾಡು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆಯಾದರೆ ಅನುಭವ ಎನ್ನುವುದು ಜೀವನದ ಸತ್ಯ ಘಟನೆ ಆಗಿರುತ್ತದೆ. ಬೆನ್ನಟ್ಟಿ ಹೋದಷ್ಟು ದೂರ ಸರಿಯುವ ಮೆರಿಚಿಕೆಯಂತೆ ಈ ಪ್ರಾಪಂಚಿಕ ಆಸೆಗಳು. ಸಿಕ್ಕಾಗ ಅತಿಯಾದ ಸಂತಸ, ಸಿಗದೇ ಇದ್ದಾಗ ಸಂಕಟ. ಇದು ಕೇವಲ ನಿನ್ನ ಮನಸ್ಸಿನ ಆಟ. ಬಂದದ್ದನ್ನು ಪ್ರೀತಿಯಿಂದ ಸ್ವೀಕರಿಸು, ಹೋದದ್ದನ್ನು ನಗು ನಗುತ್ತಾ ಬಿಟ್ಟುಕೊಡು.
ಯಾವುದಕ್ಕೂ ಕೂಡ ಅಂಟಿಕೊಳ್ಳದ ಮನಸ್ಥಿತಿಯೇ ಮನುಷ್ಯನ ನಿಜವಾದ ಸ್ವಾತಂತ್ರ್ಯ ಎನ್ನುವುದನ್ನು ಮರೆಯಬೇಡ. ಯಾರು ಎಷ್ಟು ಸುಂದರವಾದ ವೇಷವನ್ನು ಹಾಕಿದರೂ ಕೂಡ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪವನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಯಾರಾದರೂ ನಿನ್ನನ್ನು ನಿರ್ಲಕ್ಷ್ಯ ಮಾಡುತ್ತಾ ಇದ್ದಾರೆಯೇ? ಕೋಪ ಮಾಡಿಕೊಳ್ಳುವುದಕ್ಕೆ ಹೋಗಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿಮ್ಮನ್ನು ಕಳೆದುಕೊಳ್ಳುವವರು ಒಂದು ದಿನ ಪಶ್ಚಾತ್ತಾಪ ಪಡುತ್ತಾರೆ. ಆದ್ದರಿಂದ ನಿಮ್ಮ ಮೌಲ್ಯವನ್ನು ಎಂದಿಗೂ ಕೂಡ ಕಡಿಮೆ ಮಾಡಿಕೊಳ್ಳಬೇಡ. ಪರಿಸ್ಥಿತಿಗಳನ್ನು ಬದಲಿಸು ಎಂದು ದೇವರಲ್ಲಿ ಬೇಡಿಕೊಳ್ಳುವುದಕ್ಕಿಂತ ಆ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಕೊಡು ಎಂದು ಕೇಳುವ ಭಗವಂತ ನಿನಗೆ ಕಷ್ಟಗಳನ್ನು ಕೊಡುತ್ತಿರುವುದು ನಿನ್ನನ್ನು ಮುರಿಯುವುದಕ್ಕೆ ಅಲ್ಲ, ನಿನ್ನನ್ನು ಗಟ್ಟಿಗೊಳಿಸುವುದಕ್ಕೆ ಎನ್ನುವುದನ್ನು ನೀನು ಎಂದಿಗೂ ಕೂಡ ಮರೆಯಬೇಡ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಆದರೆ ಕಳೆದು ಹೋದ ಕೆಟ್ಟ ಸಮಯ ಜೀವನದಲ್ಲಿ ಅತ್ಯಮೂಲ್ಯವಾಗಿರುವಂತಹ ಪಾಠವನ್ನು ನಮಗೆ ಕಲಿಸಿ ಹೋಗುತ್ತದೆ. ನಿಜವಾದ ಯುದ್ಧ ನಡೆಯುತ್ತಿರುವುದು ಹೊರಗೆಲ್ಲೂ ಕೂಡ ಅಲ್ಲ, ನಿನ್ನ ಒಳಗಿನ ಸತ್ವಗುಣ ಮತ್ತು ತಪೋಗುಣಗಳ ನಡುವೆ. ವಿವೇಕವೆಂಬ ರಥವನ್ನು ಏರಿ ಜ್ಞಾನದ ಧನಸ್ಸನ್ನು ಏರಿ ನಿಂತಾಗ ನಿನ್ನೊಳಗಿನ ಕೃಷ್ಣನೇ ನಿನಗೆ ಮುಕ್ತಿಯ ಹಾದಿಯನ್ನು ತೋರಿಸುತ್ತಾನೆ ಎನ್ನುವುದನ್ನು ಮಾತ್ರ ನೀನು ಜೀವನದಲ್ಲಿ ಮರೆಯಲೇಬೇಡ. ಹತ್ತಿಯಂತೆ ಇರಬೇಡಿ, ಜನ ಹೊಸೆದು ಬಿಡುತ್ತಾರೆ. ಮುಳ್ಳಿನಂತೆ ಇರಿ, ಆಗ ಜನ ತುಳಿಯುವುದು ಇರಲಿ, ಮುಟ್ಟುವುದಕ್ಕೂ ಕೂಡ ಹಿಂದೆ ಏಟನ್ನು ಹಾಕುತ್ತಾರೆ. ಇನ್ನೊಬ್ಬರಿಗೆ ಕೆಸರು ಎರಚುವುದಕ್ಕೆ ಹೋದರೆ ಮೊದಲು ನಿಮ್ಮ ಕೈಗೆ ಕೆಸರಾಗುವುದು. ಅದೇ ಇನ್ನೊಬ್ಬರಿಗೆ ಗಂಧವನ್ನು ಹಚ್ಚುವುದಕ್ಕೆ ಹೋದರೆ ಮೊದಲು ನಿಮ್ಮ ಕೈಗೆ ಗಂಧವಾಗುವುದು. ಕೆಸರು ಎರಚುತ್ತೀರಿಯೋ ಗಂಧವನ್ನು ಎರಚುತ್ತೀರಿಯೋ ಅದು ನಿಮ್ಮ ಕೈಯಲ್ಲಿಯೇ ಇದೆ ಎನ್ನುವುದನ್ನು ಮರೆಯಬೇಡಿ. ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖವನ್ನು ಪಡಬೇಡ. ನಿನ್ನ ಸತ್ಯತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಕೂಡ ಪರಿಚಯ ಆಗುವಂತೆ ಮಾಡುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ನೀನು ಜೀವನದಲ್ಲಿ ಮರೆಯಬೇಡ. ನಮ್ಮ ಬದುಕೇ ಒಂದು ರೀತಿಯ ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಹಾಗೆ ಆಗುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆ ಎತ್ತಲು ನಾನು ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಕರ್ಮದ ನ್ಯಾಯ ಪ್ರಾಕೃತಿಕ ನಿಯಮದಂತೆ ನೀನು ಪ್ರಕೃತಿಗೆ ಏನನ್ನ ನೀಡುತ್ತಾ ಇರುವೆಯೋ ಅದನ್ನೇ ಕೋಟಿ ಪಟ್ಟಾಗಿ ಮರಳಿ ಪಡೆಯುವೆ. ನಿನ್ನ ಮಾತು, ನಿನ್ನ ಕೃತಿ ಮತ್ತು ಆಲೋಚನೆಗಳು ಶುದ್ಧವಾಗಿ ಇರಲಿ. ಕೃಷ್ಣನ ನ್ಯಾಯಾಲಯದಲ್ಲಿ ಎಂದೂ ಕೂಡ ತಪ್ಪು ತೀರ್ಪು ಎನ್ನುವುದು ಬರುವುದೇ ಇಲ್ಲ. ಹೊರಗಿನ ಜಗತ್ತಿನ ಗದ್ದಲಗಳನ್ನು ನಿಲ್ಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ಆ ಮಾತುಗಳಿಗೆ ನಿನ್ನ ಮನಸ್ಸಿನಲ್ಲಿ ಜಾಗ ಕೊಡದೇ ಇರುವುದು ಸಂಪೂರ್ಣ ನಿನ್ನ ಕೈಯಲ್ಲಿಯೇ ಇರುತ್ತದೆ. ಮೌನ ಎನ್ನುವುದು ಶ್ರೇಷ್ಠವಾಗಿರುವಂತಹ ಉತ್ತರ. ಯಾವುದೇ ಸೇಡನ್ನು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕೂಡ ಕ್ರಮೇಣ ತಮ್ಮನ್ನೇ ತಾವು ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನೋಡುವೆ ಎನ್ನುವುದನ್ನು ಮರೆಯಬೇಡ. ಆಸೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವವನಿಗೆ ಮಾತ್ರ ಶಾಂತಿ ಲಭ್ಯವಾಗುವುದು. ವಿಷಯಗಳ ಸುಖಗಳ ಹಿಂದೆ ಓಡುವವನಿಗೆ ಅಲ್ಲ. ಯಾರು ಅಹಂಕಾರ ಮತ್ತು ಮಮಕಾರಗಳನ್ನು ತೊರೆಯುತ್ತಾರೆಯೋ ಅವರು ಮಾತ್ರ ಪರಮ ಶಾಂತವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಪುಸ್ತಕದಲ್ಲಿ ಇರುವಂತಹ ಗೀತೆ ಓದಲಿಕ್ಕೆ, ಆದರೆ ನಿನ್ನ ಜೀವನದಲ್ಲಿ ನಡೆಯುವಂತಹ ಘಟನೆಗಳೇ ದೇವರು ನಿನಗೆ ಬರೆದ ನಿಜವಾದ ಗೀತೆ. ಪ್ರತಿ ಸಂಕಷ್ಟಗಳನ್ನು ಒಂದು ಅಧ್ಯಾಯವೆಂದು ಭಾವಿಸಿ ಎದುರಿಸು. ನೀನೇ ವಿಜಯಶಾಲಿಯಾಗುವೆ ಎನ್ನುವುದನ್ನು ಮರೆಯಬೇಡ. ಕಳೆದು ಹೋದ ಹಣವನ್ನು ಮರಳಿ ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಯಾವ ಶಕ್ತಿಯೂ ಕೂಡ ಮರಳಿ ತರುವುದಕ್ಕೆ ಸಾಧ್ಯವಾದೀತೆ ಖಂಡಿತವಾಗಿಯೂ ಕೂಡ ಇಲ್ಲ. ಗೀತೆ ಪ್ರತಿ ಕ್ಷಣಗಳನ್ನು ಕೂಡ ಜಾಗೃತಿಯಿಂದ ಬದುಕಲು ಕಲಿಯಬೇಕು ಎಂದು ಹೇಳಿಕೊಡುತ್ತದೆ. ಕಾಲ ಕಳೆದಂತೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತದೆ. ಗಮನಿಸುತ್ತಲೇ ಇರಿ. ಮೊದಲು ಮನಸ್ಸು, ನಂತರ ಅದರ ನಡವಳಿಕೆ ಮತ್ತು ಅಂತಿಮವಾಗಿ ಅವರ ಮಾತಿನ ಸ್ವರ ಬದಲಾವಣೆ ಆಗುತ್ತದೆ. ಆದ್ದರಿಂದ ಯಾರ ಬಗ್ಗೆಯೂ ಕೂಡ ಚಿಂತಿಸುವುದರಲ್ಲಿ ಅರ್ಥವಿಲ್ಲ. ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯ ಖಂಡಿತವಾಗಿಯೂ ಕೂಡ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಬಣ್ಣವನ್ನು ಬದಲಾಯಿಸುತ್ತಾ ಹೋಗುತ್ತಾನೆ.
ತಾಯಿಗೆ ಪ್ರೀತಿ ಹೆಚ್ಚು. ನೀನು ದುಃಖ ಪಟ್ಟರೆ ತಾಯಿಗೆ ತಡೆದುಕೊಳ್ಳಲು ಆಗುವುದಿಲ್ಲ. ತಂದೆಗೆ ಜವಾಬ್ದಾರಿ ಹೆಚ್ಚು. ನೀನು ತಪ್ಪು ದಾರಿ ನಡೆದರೆ ನೋಡಲು ಆಗುವುದೇ ಇಲ್ಲ. ಹಾಗಾಗಿಯೇ ನಿನ್ನ ಜೀವನದಲ್ಲಿ ಅವರು ಬಹಳ ಮಹತ್ವವಾಗಿರುವಂತಹ ಪಾತ್ರವನ್ನು ವಹಿಸುತ್ತಾರೆ. ತಂದೆ ತಾಯಿಗಳು ಇದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ತಂದೆ ತಾಯಿಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ. ಇನ್ನೊಬ್ಬರ ಮೆಚ್ಚುಗೆಗಾಗಿ ನಿನ್ನ ಮೂಲ ಸ್ವಭಾವವನ್ನು ಕಳೆದುಕೊಳ್ಳಬೇಡ. ಜಗತ್ತಿಗೆ ನೀನು ಸಾಬೀತುಪಡಿಸಬೇಕಾಗಿರುವುದು ಏನೂ ಕೂಡ ಇಲ್ಲ. ಕೃಷ್ಣನಿಗೆ ನಿನ್ನ ಪ್ರಾಮಾಣಿಕತೆ ಒಂದೇ ಸಾಕು. ನೀನು ಜೀವನದಲ್ಲಿ ಗೆದ್ದೇ ಗೆಲ್ಲುತ್ತೀಯ. ನಿನ್ನ ಕನಸುಗಳೆಲ್ಲವೂ ಕೂಡ ನೆರವೇರುವುದು. ನೀನೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.